ನೋಡಿ, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರೋದು, ಜೊತೆಗೆ ಚಾರ್ಜ್ ಶೀಟ್ನಲ್ಲಿರೋ ಪುಟಗಳು 3991, 231 ಸಾಕ್ಷಿಗಳು. ಆ ಸಾಕ್ಷಿಗಳಲ್ಲಿ ಮತ್ತೊಂದು ಈಗ ರಿವೀಲ್ ಆಗ್ತಾ ಇರುವಂತಹ ಈ ಎರಡು ಫೋಟೋ. ವಿಸ್ತಾರ ನ್ಯೂಸ್ನಲ್ಲಿ ಈ ಎರಡು ಫೋಟೋಗಳು ರಿವೀಲ್ ಆಗಿದೆ. ವಿಸ್ತಾರ ನ್ಯೂಸ್ನಲ್ಲಿ ರೇಣುಕಾ ಸ್ವಾಮಿ ಕೊನೆ ಕ್ಷಣದ ಫೋಟೋ ನಿಮ್ಮ ಮುಂದೆ. ಡಿ ಗ್ಯಾಂಗ್ ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಬಿಡ್ಲೇ ಇಲ್ಲ. ಆ ಕಣ್ಣೀರಿಗೂ ಕರಗಲಿಲ್ಲ, ಕೈ ಮುಗಿದು ಅಂಗಲಾಚಿದ್ರೂ ಬಿಡ್ಲಿಲ್ಲ. ಸಿಕ್ಕ ವಸ್ತುಗಳಲ್ಲಿ ಹಲ್ಲೆ ಮಾಡು, ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾನೆ ಆ ರೇಣುಕಾ ಸ್ವಾಮಿ. ಆ ಫೋಟೋ ಸಿಕ್ಕಿದೆ, ನೋಡಿದ್ರಲ್ಲ. ಹಲ್ಲೆಗೊಳಗಾಗಿ ನೆಲದ ಮೇಲೆ ನಿತ್ರಾಣನಾಗಿ ಬಿದ್ದುಬಿಟ್ಟಿದ. ಅಂದ್ರೂ ಬಿಡ್ಲಿಲ್ಲ. ಅದೇನೋ ಬಿರಿಯಾನಿ ತರಿಸ್ತಾರಂತೆ, ಬಿರಿಯಾನಿನ ಬಾಯಿಗೆ ತುರುಕೋದು, ಅಥವಾ ವೆಜಿಟೇರಿಯನ್ ಅಂತೆ, ಆದರೂ ಬಿಡ್ಲಿಲ್ಲ. ತಿನ್ನು ಅಂತೇಳಿ ಚಿಕನ್ ಪೀಸ್ ತಿನ್ನಿಸ್ತಾನಂತೆ. ಎಂಥ ಕ್ರೌರ್ಯತೆ! ಆ ಲಾರಿಗಳ ಮುಂದೆ ನಿಂತ್ಕೊಂಡು, ಅಂದರೆ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಮಂಡಿ ಊರಿ, ಬಿಟ್ಬಿಡಿ ಸರ್ ಪ್ಲೀಸ್, ದಯವಿಟ್ಟು ದಮಯ ಅಂತೀನಿ ಅಂತ ಹೇಳ್ತಾನೆ. ಬಿಡೋದೇ ಇಲ್ಲ. ನೋಡಿ, ಅಂಗಾತ ಬಿದ್ದಿದ್ದಾನೆ ಆತ. ನೀಲಿ ಜೀನ್ಸ್ ಪ್ಯಾಂಟು, ವೈಟ್ ಬನೀನು. ರೇಣುಕಾ ಸ್ವಾಮಿಯ ಎಡಗೈ ಮಾರ್ಕ್ ಇದೆ ನೋಡಿ, ಕೈ ಗಾಯ ಆಗಿದೆಯಲ್ಲ, ಸಿಗರೇಟಿಂದ ಸುಟ್ಟಿರೋದು. ಕಣ್ಣಿಗೆ ಗಾಯ ಆಗಿದೆ, ಹಣೆ ಮೇಲೆ ರಕ್ತ ಸುರಿತಾ ಇದೆ. ಪ್ಯಾಂಟ್ ಜಿಪ್ ಓಪನ್ ಆಗಿದೆ. ಪಕ್ಕದಲ್ಲೊಂದು ಲಾರಿ, KA51 AF 0454. ಆ ಲಾರಿ ಶೆಡ್ನಲ್ಲೇ ಇರೋ ಲಾರಿ ಅದು. ಸಾಕ್ಷಿ ಹೇಳ್ತಾ ಇದೆ ಈ ಫೋಟೋ ಆ ಶೆಡ್ನದ್ದೇ ಅಂತ. ಹಲ್ಲೆ ಮಾಡಿರೋಕ್ಕೆ ಸಾಕ್ಷಿ ಹೇಳ್ತಾ ಇದೆ ಆತನ ಕೈ ಮೇಲಿರೋ ಗಾಯ, ಕಣ್ಣಿನಲ್ಲಾಗಿರೋ ಗಾಯ. ನಿತ್ರಾಣನಾಗ್ಬಿಟ್ಟಿದ್ದಾರೆ, ತಡ್ಕೊಳಕ್ಕಾಗಲಿಲ್ಲ. ಮತ್ತೊಂದು ಫೋಟೋ ಇದು. ಮಂಡಿಯೂರಿ ಬೇಡ್ಕೊಳ್ತಾ ಇದ್ದಾನೆ, ಬಿಟ್ಬಿಡಿ ಸ್ವಾಮಿ, ದಯವಿಟ್ಟು ಬಿಟ್ಬಿಡಿ ಅಂತ. ಕೈ ಗಾಯ ಆಗಿದೆ, ಕಣ್ಣಿಗೆ ಗಾಯ ಆಗಿದೆ. ಇದು ಕೂಡ ಶೆಡ್ನದ್ದೇ ಅಂತ ಸಾಕ್ಷೀಕರಿಸ್ತಾ ಇರೋದು ಹಿಂದ್ಗಡೆ ಇರೋ ಎರಡು ಲಾರಿ. ಈ ಎರಡು ಲಾರಿ ಶೆಡ್ನಲ್ಲೇ ಪಾರ್ಕ್ ಮಾಡಿರೋ ಲಾರಿ ಅದು. ಮತ್ತೊಮ್ಮೆ ಹೇಳ್ತೀನಿ, ಇದ್ಯಾವುದು ಫೋಟೋಶಾಪ್ ಅಲ್ಲ, ಇದ್ಯಾವುದು ಎಡಿಟೆಡ್ ಅಲ್ಲ, ಒರಿಜಿನಲ್ ಫೋಟೋ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಏನಂತ? ಪಟ್ಟಣಗೆರೆ ಶೆಡ್ನಲ್ಲಿ ಲಾರಿಯ ಮುಂದೆ ಮಂಡಿಯೂರಿ ಕೂತು ಕೈ ಮುಗಿದು ಬೇಡಿಕೊಳ್ಳುವ ರೀತಿಯಲ್ಲಿ ಇರುವಂತಹ ಫೋಟೋ. ಅದು ಸ್ಕ್ರೀನ್ನಲ್ಲಿ ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಅದು. ಮತ್ತೊಂದು ಪದವನ್ನು ಉಲ್ಲೇಖ ಮಾಡಿದ್ದಾರೆ. ಲಾರಿಯ ಮುಂದೆ ಅಂಗಾತದಲ್ಲಿ ಬಿದ್ದು ಬಿಳಿ ಬನೀನು, ನೀಲಿಯ ಜೀನ್ಸ್ ಪ್ಯಾಂಟ್ ಧರಿಸಿ ಅಂಗಾತ ಬಿದ್ದಿದ್ದಾನೆ ಲಾರಿ ಮುಂದೆ ಅಂತ. ಕೈಗೂ ಗಾಯ ಆಗಿದೆ, ಮತ್ತೆ ಹಣೆ ಮೇಲೆ ರಕ್ತ ಸುರಿತಾ ಇದೆ ಅಂತ ಬರ್ತಿದ್ರು. ಅದಕ್ಕೂ ಸಾಕ್ಷೀಕರಿಸ್ತಾ ಇದೆ ಅದೇ ಫೋಟೋ ನಿಮ್ಮ ಟಿವಿ ಸ್ಕ್ರೀನ್ನ ಎಡಭಾಗದಲ್ಲಿ ಇರೋದು. ಅಂತ ದಡುತಿ ಗ್ಯಾಂಗು, ಆ ಡಿ ಗ್ಯಾಂಗು, ಇಂಥ ಒಣಕಲು ದೇಹದ ವ್ಯಕ್ತಿ ಮೇಲೆ ಹಂಗ ಮಾಡೋದು. ಮೂಳೆ ಕಾಣಿಸ್ತಾ ಇದ್ದು ನೋಡಿ, ಆ ಫೋಟೋದಲ್ಲಿ ಮೂಳೆಗಳೇ ಕಾಣಿಸ್ತವೆ. ಅಂತ ಸಣ್ಣ ವ್ಯಕ್ತಿ, ಸಣಕಲು ವ್ಯಕ್ತಿ, ಆತನ ಮೇಲೆ ದಡೂತಿ ದೇಹದ ಈ ಡಿ ಗ್ಯಾಂಗ್ ಹಲ್ಲೆ ಮಾಡುತ್ತೆ. ಮಾಡಿ ಫೋಟೋ ನೋಡಿ. ಅದಷ್ಟೇ ಅಲ್ಲ, ಈತ ವೆಜಿಟೇರಿಯನ್ ಅಂತೆ, ಚಿಕನ್ ತಿನ್ನಲ್ಲ, ಆದ್ರೂ ತಿನ್ನು ಅಂತ ಹಿಂಸೆ ಮಾಡಿ ಚಿಕನ್ ಪೀಸ್ನ ಬಾಯಿಗೆ ತುರುಗ್ತಾರಂತೆ. ಮರ್ಮಾಂಗಕ್ಕೆ ಒದ್ದಿದ್ದಾರೆ. ಮೊದಲಿಗೆ ಈ ಫೋಟೋನ ಡಿ ಬಾಸ್ ಕಳಿಸ್ತಾರೆ. ಕಳಿಸಿದ್ಮೇಲೆ ಡಿ ಬಾಸ್ ಬರ್ತಾ ಇದ್ದಂಗೆ ಕೋಪ ನೆತ್ತಿಗೇರ್ಬಿಟ್ಟಿರುತ್ತೆ. ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆ ಮಾಡ್ತಾನೆ. ಒಬ್ಬನೇ ಬಂದಿರೋದಿಲ್ಲ, ಪಕ್ಕದಲ್ಲಿ A1 ಪವಿತ್ರ ಗೌಡ ಇರ್ತಾಳೆ. ಬರ್ತಿದ್ದಂಗೆ ಚಪ್ಲಿಲಿ ಎರಡೇಟು ಹೊಡಿತಾಳೆ. ಚಪ್ಲಿಲಿ ಈ ಪವಿತ್ರ ಗೌಡ ಹೊಡಿತಾ ಇದ್ದಂತೆ ದರ್ಶನ್ಗೂ ಕೂಡ ಕೋಪ ಜಾಸ್ತಿ ಆಗಿ ಅದೇ ಚಪ್ಲಿ ಇಸ್ಕೊಂಡು ರೇಣುಕಾ ಸ್ವಾಮಿಗೆ ರಪ ಅಂತ ಬಾರಿಸ್ತಾರೆ. ಆಮೇಲೆ ಎಲ್ಲರೂ ಶುರು ಹಚ್ಕೋತಾರೆ. ಆ ಡಿ ಗ್ಯಾಂಗು 14 ಜನ ಸಿಕ್ ವಸ್ತುಗಳಲ್ಲಿ ಆ ರೀಪೀಸ್ ಪಟ್ಟಿ, ಆ ಲಾಟಿ ಮುರಿದೋಗೋ ಥರ ಹೊಡಿತಾರೆ. ಪೊಲೀಸ್ ಲಾಟಿ ಅದು ಸುಲಭವಾಗಿ ಮುರಿದೋಗಲ್ಲ. ಆ ಲಾಟಿಲಿ ದನಗೆ ಬಡ್ದಂಗೆ ಬಡ್ದು ಪುಡಿ ಆಗ್ಬಿಡುತ್ತೆ ಅಂತಂದರೆ
ಅದು ಈತನ ಮೇಲೆ. ಪಟ್ಟಣಗೆರೆ ಶೆಡ್ನಲ್ಲಿ ಡೆವಿಲ್ ಗ್ಯಾಂಗ್ನ ಕ್ರೌರ್ಯ ದರ್ಶನವಾಗ್ತಾ ಇದೆ ಈ ಫೋಟೋದಿಂದ. ರೇಣುಕಾ ಸ್ವಾಮಿಯ ಬಟ್ಟೆ ಬಿಚ್ಚಿ ಆರೋಪಿಗಳು ಹಲ್ಲೆ ಮಾಡ್ತಾರೆ. ಒಬ್ಬೊಂಟಿಯಾಗಿದ್ದ ಆತ ಏನು ಗ್ಯಾಂಗ್ ಏನು ಬಂದಿರಲಿಲ್ಲ, ಒಬ್ಬನ್ನೇ ಕಿಡ್ನಾಪ್ ಮಾಡ್ಕೋ ಕರ್ಕ ಬಂದಿದ್ದು. ಸಣಕಲು ದೇಹದ ವ್ಯಕ್ತಿ ಮೇಲೆ ಏನ್ ಕ್ರೌರ್ಯ ಇದು ಡೆವಿಲ್ದು. ಪ್ರಾಣ ಭಿಕ್ಷೆ ಬೇಡಿದ್ರು ಕೂಡ ಕೊಡ್ಲಿಲ್ಲ. ಕರಗೋ ಮನಸ್ಸು ಅಲ್ಲಿ ಯಾರಿಗೂ ಇರಲಿಲ್ಲ. ಮಂಡಿಯೂರಿಗೆ ಕೂತ್ಕೊಂಡು ಹಂಗಲಾಚಿದ್ರು ಕೂಡ ಈ ಡಿ ಗ್ಯಾಂಗ್ ಬಿಡ್ಲೇ ಇಲ್ಲ. ಒಬ್ಬನಿಗಾದ್ರೂ ಅನಿಸ್ಬಾರ್ದಾಗಿತ್ತ, ಒಬ್ಬನಾದ್ರೂ ತಡಿಬಾರ್ದಾಗಿತ್ತ. ಯಾರಿಗೂ ಒಳ್ಳೇದು ಬೇಕಾಗಿರ್ಲಿಲ್ಲ. ಇದು ಎಲ್ಲ ಸೇರಿಸಿ ಸಿಗಾಕ್ಸಕ್ಕೆ ಪ್ಲಾನ್ ಮಾಡಿದ್ರ ನಿಮ್ ಬಾಸನ್ನ? ಏನ್ ನೋಡಿ ಫೋಟೋಸ್ ನೋಡ್ತಾ ಇದ್ರೆ ಏನ್ ಹೇಳಬೇಕು ಅನ್ನೋದೇ ಅರ್ಥ ಆಗಲ್ಲ. ಈತನ ಮೇಲೆ ಆ ಡಿ ಬಾಸ್ ಈತನ ಪಕ್ಕದಲ್ಲಿ ದರ್ಶನ್ ಫೋಟೋ ಹಾಕಿದ್ರೆ ಕಂಪೇರ್ ಮಾಡಿ ನೋಡಿದ್ವಿ. ದಡುತಿ ದೇಹ, ಈ ಥರದ್ದು ಮೂಳೆ ಕಾಡುವಂಥ ದೇಹ, ಸಣಕಲು ದೇಹ. ಎಲ್ಲಿಯ ಡಿ ಬಾಸು, ಎಲ್ಲಿಯ ರೇಣುಕಾ ಸ್ವಾಮಿ? ಈತನ ಮೇಲೆ ನಾ ಪೌರುಷ. ಫಿಲಮಲ್ಲಿ ನೋಡಿದ್ರೆ ವಿಲನ್ಗಳು ಹೀರೋಗಿಂತ ಡಬಲ್ ಇರ್ತಾರೆ ಅಲ್ವಾ? ನೋಡಿ ಇಲ್ಲಿ ಡಿ ಬಾಸ್ ಆ್ಯಂಗಲಲ್ಲಿ ವಿಲನ್ನು, ನಮ್ದಲ್ಲ ಡಿ ಬಾಸ್ ಗ್ಯಾಂಗಲಲ್ಲಿ ವಿಲನ್ನು. ನೋಡಿ ಆತ ದೇಹ ನೋಡಿ, ನೋಡಿ ಹೆಂಗಿದೆ ಆತ ಈತನ ಮೇಲೆ. ಹೆಂಗೆ ಅಂತ ಹೀರೋ ತಾನೇ, ಹೀರೋ ಹೆಂಗಿರ್ಬೇಕು? ಬೇಡ್ಕಂಡಾದ್ರು ಒಂದು 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 ಕರುಣೆ ಬೇಡವಾ? ಏನೂ ಇಲ್ಲ, ಸುಮ್ಮನೆ ಬಾಯಿ ಮಾತುಗಷ್ಟೇ. ಅದ್ಯಾರೋ ಹೇಳಿದ್ರಲ್ಲ ಆ ಥರದ್ದು ಹೆಂಗರಳು ಅಂತೇಳಿ. ನೋಡಕ್ಕೆ ಹಂಗಿದ್ದಾನೆ, ತುಂಬ ಸ್ಮೂತು, ಮೃದು ವ್ಯಕ್ತಿತ್ವ ಆತನದ್ದು ಅಂತ ಯಾರೋ ಹೇಳ್ತಾ ಇದ್ರು. ಏನಂಗೆ ಕಾಣಿಸ್ತಿಲ್ಲ. ಆಮೇಲೆ ಇನ್ನೊಂದು ಯಾವುದೋ ಒಂದು ಇಂಟರ್ವ್ಯೂವಲ್ಲಿ ಹೇಳ್ತಾ ಇದ್ರು, ನನಗೆ 2 ಮುಖ ಇದೆ ಸ್ವಾಮಿ ಅಂತ. ಈಗ 2ನೇ ಮುಖನೋ 3ನೇ ಮುಖನೋ ಗೊತ್ತಾಗಲಿಲ್ಲ. ನೋಡ್ತಿದ್ರೆ ವೀಕ್ಷಕರೇ ನಿಮಗೆ ಅನ್ಸುತ್ತೆ, ನಾವೇನು ಹೇಳೋದು ಬೇಕಾಗಿಲ್ಲ, ನಿಮಗೆ ಗೊತ್ತಾಯ್ತು ಇವಾಗ ಎಂಥ ವ್ಯಕ್ತಿ. ಈ ವ್ಯಕ್ತಿ ಮೇಲೆ ಇಷ್ಟು ದಿನ ನಾವು ಥಿಯೇಟ್ರಲ್ಲಿ ನೋಡ್ತಾ ಇದ್ವಲ್ಲ ಬಾಡಿ ಬಿಲ್ಡ್ರು ದರ್ಶನ್, ಆತ ಮಾಡಿದ್ದ. ಬೇಕಿತ್ತ ಇದು? ಅಲ್ಲ ಸರ್, ಇದು ಮಾಡೋದ್ರ ಬದಲು ಹೇಳಿದ್ನಲ್ಲ, ದರ್ಶನ್ ಬರ್ತಿದ್ದಾಗ ನಡ್ಕೊಂಬರ್ತಾ ಇದ್ರೇ ಎದ್ರಕೊಂಡ್ಬಿಡ್ತಾನೆ. ಅಂತನ್ಬಿಟ್ರೆ ಸಾಕು ಎದ್ರಕೊಂಡ್ಬಿಡ್ತಾನೆ. ಅಷ್ಟು ಮಾಡೋದು ಬಿಟ್ಟು ಆ ಮರ್ಮಾಂಗಕ್ಕೆ ಹಲ್ಲೆ ಮಾಡೋದು, ಸಿಗರೇಟಿಂದ ಕೈ ಸುಡೋದು, ಎಲೆಕ್ಟ್ರಿಕ್ ಮೆಗ್ಗಾರಿಂದ ಕರೆಂಟ್ ಶಾಕ್ ಕೊಡೋದು, ಆ ರಿಪೀಸ್ ಪಟೀಲ್ ಹೊಡಿಯೋದು, ಆ ಲಾಟಿ ಮುರಿದೋಗೋ ಥರ ಹೊಡಿಯೋದು, ಆಮೇಲೆ ಸಿನಿಮಾದಲ್ಲಿ ವಿಲನ್ನ ಎತ್ತಿ ಬಿಸಾಕ್ತಾನಲ್ಲ, ಹಂಗೆ ಈ ಒಣಕಲು ದೇಹದ ರೇಣುಕಾ ಸ್ವಾಮಿಯನ್ನ ದರ್ಶನ್ ಎತ್ತಿ ಲಾರಿ ಮೇಲೆ ತಾಕು. ಬೇಕಿತ್ತ ಇದೆಲ್ಲ? ಯಾರಿಗೋಸ್ಕರ ಇದೆಲ್ಲ? ಏನಾಯ್ತು? ಹಿಂಗೆ ಮಾಡಿರ್ಲಿಲ್ಲ ಅಂತಿದ್ದಿದ್ರೆ ಈಗ ನಿಂತೋಗಿರೋ ಆ ಯಾವುದೋ ಡೆವಿಲ್ ಸಿನಿಮಾ ಇದೆಯಲ್ಲ, ಪೂರ್ತಿ ಆಗ್ತಾ ಇತ್ತೋ ಏನೋ. ಅಟ್ಲೀಸ್ಟ್ ಅವ್ರ ಅಭಿಮಾನಿಗಳು ಆ ಸಿನಿಮಾ ನೋಡೋದ್ರು ಕಣ್ ತುಂಬ್ಕೊಳ್ತಾ ಇದ್ರು. ಇನ್ನು ಮುಂದೆ ಬರುತ್ತೋ ಬರಲ್ವೋ ಅವ್ರ ಸಿನಿಮಾ? ಮತ್ತೆ ರಿಲೀಸೇ ಗತಿ. ಅದೇ ಕರಿಯ ಸಿನಿಮಾ, ಅದೇ ಶಾಸ್ತ್ರಿ ಸಿನಿಮಾ, ಮತ್ತೊಂದಷ್ಟು ಸಿನಿಮಾ ರಿಲೀಸ್ ಮಾಡ್ಕೊಂಡೇ ಬರಬೇಕಷ್ಟೆ. ಇದರಲ್ಲಿ ಅಪರಾಧ ಏನಾದರೂ ಸಾಬೀತಾಗೋಯ್ತು ಅಂತಂದ್ರೆ, ಈ ಡಿ ಗ್ಯಾಂಗು ಅಥವಾ ದರ್ಶನ್ ಮೇಲಿರೋ ಆರೋಪ ಸಾಬೀತಾಗೋಯ್ತು ಅಂತಂದ್ರೆ ಫಿಕ್ಸ್, ಹೊರಗೆ ಬರೋದಕ್ಕೆ ಚಾನ್ಸೇ ಇಲ್ಲ. ನೆನಪಿಟ್ಕೊಳ್ಳಿ, ಆರೋಪ ಸಾಬೀತ್ ಆದರೆ ಹೊರಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಆತನ ಸಿನಿಮಾ ಬರೋದಿಲ್ಲ, ಮತ್ತೆ ಕಷ್ಟ. ಹೇಳ್ಬೋದು ಅದಕ್ಕೆ ಬೇರೆ ಬೇರೆ ದಾರಿಗಳಿದ್ದಾವೆ, ಅದಕ್ಕೆ ಕೋರ್ಟ್ ಒಪ್ಪಬೇಕಲ್ಲ, ಗೊತ್ತಿಲ್ಲ. ಅಲ್ಲಿ ತನಕ ರಿಲೀಸ್ ಆಗತಿ. ನೋಡಿ ಆ ಫೋಟೋ ನೋಡ್ತಾ ಇದ್ದೀರಿ, ಕಣ್ಣು ಏಟಾಕಿದೆ, ಕಣ್ಣೀರು ಹಾಕ್ತಾ ಇದ್ದಾರೆ ಬಿಟ್ಬಿಡಿ ಅಂತ, ಆದರೂ ಬಿಟ್ಟಿಲ್ಲ. ಈ ಫೋಟೋಸ್ಗಳ ಬಗ್ಗೆ ಅಥವಾ ಈ ಪ್ರಸಂಗದ ಬಗ್ಗೆ ವಿಸ್ತಾರ ನ್ಯೂಸ್ ಜೊತೆಗೆ ಹಲವು ಮಾಧ್ಯಮಗಳು ಕೂಡ ಸುದ್ದಿಗಳನ್ನು ಬಿತ್ತರಿಸಿತ್ತು.
ಆಗ ಹೇಳಿದ್ದೇನು? ಎಲ್ಲ ಸುಳ್ಳು ಮಾಧ್ಯಮಗಳು ಹೇಳ್ತಾ ಇರೋದು. ಬೈಯಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರು. ಬೈದ್ರೇನು ಸಿಗೋದಿಲ್ಲ ನಮಗೆ, ಏನೂ ಆಗಲ್ಲ, ನಾವು ಹೇಳಿದ ಸತ್ಯನೇ. ಅದು ಇವತ್ತು ನಿಮಗೆ ಗೊತ್ತಾಗ್ತಾ ಇದೆ, ಇವತ್ತು ಪ್ರೂವ್ ಆಗ್ತಾ ಇದೆ. ಹೇಳಿದ್ನಲ್ಲ, ಸತ್ಯ ಯಾವತ್ತಿದ್ರೂ ಕಹಿನೇ. ಅವತ್ತು ನಾವು ಸತ್ಯ ಹೇಳಿದ್ವಿ, ನೀವು ನಂಬಲಿಲ್ಲ. ಇವತ್ತು ನೋಡಿ ಫೋಟೋ ಲೀಕ್ ಆಗಿದೆ, ನೋಡಿ ಫೋಟೋ ಬಿಡ್ತಾ ಇದ್ವಿ. ಈಗ ಅನ್ನಿಸ್ತಾ ಇದೆಯಾ, ಅಥವಾ ಈಗಲೂ ಡಿಫೆಂಡ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆಯಾ? ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಮುಂದಾದರೆ ನಿಮ್ಮಷ್ಟು ದಡ್ಡತನ ಇನ್ನು ಯಾರಿಗೂ ಇರೋದಿಲ್ಲ. ಒಳ್ಳೆ ಕೆಲಸಗಳು ಮಾಡಬೇಕು. ಹೇಳ್ತಿರಲ್ಲ, ಅದು ಯಾರೋ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋ ಟೈಮ್ನಲ್ಲಿ ಯಾರೋ ಅಭಿಮಾನಿಗಳು ಹೇಳ್ತಾ ಇದ್ರು, ನಮ್ಮ ಬಾಸು ಹೆಣ್ಮಕ್ಳಿಗೆ ಕೆಟ್ಟ ಕೆಟ್ಟ ಮೆಸೇಜ್ ಹಾಕಿದವನಿಗೆ ಕೊಟ್ಟಿರೋ ಶಿಕ್ಷೆ ಅದು, ನಾವು ಹಂಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಬೇಡ, ಕೆಟ್ಟ ಕೆಲಸ ಕಲಿಯೋದು ಬೇಡ. ಇದೇ ದರ್ಶನ್ ಡಿ ಬಾಸು ಎಷ್ಟೋ ಅನಾಥ ಮಕ್ಕಳಿಗೆ ಸಹಾಯ ಮಾಡಿದ್ದಾನೆ, ಓದೋರಿಗೆ ಹೆಲ್ಪ್ ಮಾಡಿದ್ದಾನೆ, ಕಷ್ಟದಲ್ಲಿರೋರಿಗೆ ಒಂದಷ್ಟು ಧನ ಸಹಾಯನೋ ಕೈಲಾದಷ್ಟು ಮಾಡಿದ್ದಾನೆ. ಅದನ್ನು ಮಾಡ್ರಿ, ಒಳ್ಳೆ ಕೆಲಸಗಳನ್ನು ಕಲೀಲಿ. ಹಂಗೆ ಮಾಡಿ ನೀವೇನಾದರೂ ಮತ್ತೆ ಜೈಲಿಗೆ ಹೋಗ್ಬಿಟ್ರೆ ನಮ್ಮ ಕೊಡಿರುವಂಥ ಮನೆಯವ್ರು ಏನಾಗಬೇಕು, ನಿಮ್ಮ ಅಪ್ಪ ಅಮ್ಮ ಏನಾಗಬೇಕು, ಹೆಂಡತಿ ಮಕ್ಳು ಏನಾಗಬೇಕು, ಅಕ್ಕ ತಂಗಿರು ಏನಾಗಬೇಕು, ಅಣ್ಣ ತಮ್ಮದಿರು ಏನಾಗಬೇಕು? ಫಸ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡಿ, ಆಮೇಲೆ ಇನ್ನೊಬ್ಬರ ಬಗ್ಗೆ. ಹಂಗೂ ಮಾಡ್ತೀವಿ ಅಂತಂದರೆ ನಿಮ್ಮ ಇಷ್ಟ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಎಸ್.ಕೆ., ಫೋಟೋಸ್ಗಳು ಗಮನಿಸ್ತಾ ಇದ್ವಿ, ನೋಡ್ತಾ ಇದ್ರೆ ಏನು ಹೇಳಬೇಕೋ ಗೊತ್ತಾಗ್ತಾ ಇದೆ. ಅಂತ ಒಣಕಲು ದೇಹದ ವ್ಯಕ್ತಿ ಮೇಲೆ ಈ ದಡುತಿ ದೇಹದ ವ್ಯಕ್ತಿಗಳು, ಈ ಡಿ ಗ್ಯಾಂಗು ಹಲ್ಲೆ ಮಾಡ್ತಾರೆ ಅಂತಂದರೆ ಅವ್ರ ಮನಸ್ಥಿತಿಗೆ ಏನನ್ಬೇಕು ಅಂತ. ಖಂಡಿತ ಶರತ್, ಇಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನೋಡಿದಾಗ ಮೊದಲಿನಿಂದಲೂ ಇದೇ ಮಾತುಗಳು ಕೇಳಿ ಬರ್ತಕ್ಕಂಥದ್ದು. ಆತನ ದೇಹ ನೋಡಿದ್ರೆ ಬಣಕಲು ದೇಹ ಇರ್ತಕ್ಕಂಥದ್ದು. ಹಾಗಾಗಿ ಆತನಿಗೆ ಬುದ್ಧಿ ಕಲಿಸಬೇಕಾಗಿದ್ದರೆ ಕಾನೂನು ಪ್ರಕ್ರಿಯೆ ಇತ್ತು, ಪೊಲೀಸರಿತ್ತು, ದರ್ಶನ್ ಒಂದು ಕಾರ್ಯ ಮಾಡಿ ಹೇಳಿದ್ದಿದ್ರೆ ಸಾಕಾಗಿತ್ತು. ಈ ಇಡೀ ಪ್ರಕರಣಕ್ಕೆ ಒಂದು ಸುಖಾಂತ್ಯ ಅಂದರೆ ಆತನಿಗೆ ವಾರ್ನ್ ಮಾಡಿ ಒಂದು ಬುದ್ಧಿ ಕಲಿಸೋದಿರ್ಬೋದು, ಅಥವಾ ಬೇರೆ ಹೆಣ್ಣು ಮಕ್ಕಳಿಗೆ ಈ ರೀತಿಯಾದಂಥ ಅಶ್ಲೀಲವಾದಂಥ ಮೆಸೇಜ್ಗಳಿರ್ಬೋದು, ಅಥವಾ ಬೇರೆ ಏನು ಫೋಟೋಗಳನ್ನು ಕಳಿಸದೆ ಅಲ್ಲಿಗೆ ಬ್ರೇಕ್ ಮಾಡುವಂಥ ಸಾಧ್ಯತೆಗಳಿತ್ತು. ಆದರೆ ಇಲ್ಲಿ ಅವರ ಒಂದು ಮನಸ್ಥಿತಿ, ಅವರ ಕ್ರೂರತ್ವ ಇರ್ಬೋದು, ನಾವು ಏನು ಮಾಡೋದು ನಡೆಯುತ್ತೆ ಅನ್ನೋದನ್ನು ತಿಳ್ಕೊಂಡು ಒಂದು ರೌಡಿಸಮನ್ನು ಪ್ರದರ್ಶನ ಮಾಡಿ ಇವತ್ತು ರೇಣುಕಾಸ್ವಾಮಿಯ ಒಂದು ಸಾವಿಗೆ ಕಾರಣರಾಗಿರ್ತಕ್ಕಂಥದ್ದು. ನಾವು ದರ್ಶನ್ ಅವ್ರ ಜೊತೆ ಬಂಧನಕ್ಕೊಳಗಾಗಿರ್ತಕ್ಕಂಥ 17 ಜನ ಆರೋಪಿಗಳನ್ನು ನೋಡೋದಾದರೆ ಎಲ್ಲರೂ ಸಹ ದಡೂತಿ ದೇಹದಲ್ಲಿರ್ತಕ್ಕಂಥವರೇ. ಅವರ ಬಾಡಿಗಾರ್ಡ್ಸ್ ಇದ್ದಾರೆ, ಅವರ ಆಪ್ತರಿದ್ದಾರೆ, ಸ್ನೇಹಿತರಿದ್ದಾರೆ. ಇವರೆಲ್ಲರೂ ಸಹ ರೇಣುಕಾಸ್ವಾಮಿಯ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು. ಅವರು ಮಾಡಿದಂಥ ಹಲ್ಲೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ಅಲ್ಲಿ ಪೋಸ್ಟ್ ಮಾರ್ಟಮ್ ಇರ್ಬೋದು, ಅಥವಾ ಸ್ಥಳ ಮಹಜರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ಸುಮನಹಳ್ಳಿ ರಾಜಕಾಲುವೆ ಬಳಿ ಏನು ಶವ ಪತ್ತೆ ಆಯಿತು, ಆ ಶವ ಪತ್ತೆ ಆದಂಥ ಸಂದರ್ಭದಲ್ಲಿ ಆ ಬಾಡಿಯನ್ನು ಏನು FSL ತೆಗ್ದರಿರ್ಬೋದು, ಜೊತೆಗೆ ಸೋಕೋ ಟೀಮ್ ಏನು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದಾಗ ಆ ದೇಹದ ಮೇಲೆ ಇರ್ತಕ್ಕಂಥ ಗಾಯಗಳನ್ನು ಅಬ್ಸರ್ವ್ ಮಾಡಿದ್ರೆ ಆರೋಪಿಗಳು ಯಾವ ರೀತಿಯಾಗಿ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಭೀಕರತೆ, ಒಂದು ಬೀಭತ್ಸ ಇರ್ಬೋದು, ಜೊತೆಗೆ ಕ್ರೌರ್ಯ ಅಲ್ಲಿ ಬೆಳಕಿಗೆ ಬರುತ್ತೆ. ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ 39 ಗಾಯಗಳನ್ನು ಉಲ್ಲೇಖ ಮಾಡಲಾಗಿದೆ. ಅದರಲ್ಲಿ ಗಂಭೀರವಾದಂಥ ಗಾಯಗಳು ತಲೆಗೆ ಬಿದ್ದಿರ್ತಕ್ಕಂಥದ್ದು. ಇಲ್ಲಿ ಸಿನಿಮಾ ಸ್ಟೈಲಲ್ಲೇ ಚಾರ್ಜ್ ಶೀಟ್ನಲ್ಲಿ ಒಂದು ಪ್ರತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ದರ್ಶನ್ ಯಾವ ರೀತಿ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡ್ದ ಅಂತಕ್ಕಂಥ ಒಂದು ಅಂಶವನ್ನು ಉಲ್ಲೇಖ ಮಾಡಲಾಗಿದೆ. ಅಲ್ಲಿ ಮೊದಲಿಗೆ ಏನು ಆ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಬಂದಾಗ ಅಲ್ಲಿ ಬಂದಂಥ ಮೊದಲೇ ಇದ್ದಂಥ ಆರೋಪಿಗಳು ಸುಮಾರು 12 ಜನ ಆತನ ಮೇಲೆ ಹಲ್ಲೆಯನ್ನು ಮಾಡಿರ್ತಾರೆ. ಹಲ್ಲೆ ಮಾಡಿದಾಗ ಒಂದು 50% ಅಷ್ಟು ಆತ ಏನು ಜೀವ ಹೋಗಿರುತ್ತೆ, ಆತನಿಗೆ ದೇಹದ ನಾನಾ ಭಾಗಗಳಲ್ಲಿ ಹೊಡೆತ ಬಿದ್ದಿರುತ್ತೆ. ಜೊತೆಗೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟಿಂದ ಪಟ್ಟಣಗೆರೆ ಶೆಡ್ಗೆ ಬಂದಂಥ ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ಬರೂ ಸೇರಿ ಹಲ್ಲೆಯನ್ನು ಮಾಡ್ತಾರೆ. ಕೈಗೆ ಸಿಕ್ಕಂಥ ವಸ್ತುಗಳು ಚಪ್ಪಲಿಯಿಂದ ಹಲ್ಲೆ ಮಾಡ್ತಾರೆ. ಬಳಿಕ ಅಲ್ಲಿದ್ದಂಥ ಮರದ ರೈಪೀಸ್ ಇರ್ಬೋದು, ಬೆಲ್ಟ್ ಇರ್ಬೋದು, ಈ ರೀತಿಯಾದಂಥ ವಸ್ತುಗಳಿಂದ ಹಲ್ಲೆಯನ್ನು ಮಾಡ್ತಾರೆ. ಜೊತೆಗೆ ಈತನಿಗೆ ಕರೆಂಟ್ ಶಾಕ್ ಕೊಡಬೇಕು ಅಂತಲೇ ಒಂದು ಮೆಗ್ಗರನ್ನು ಸಹ ಖರೀದಿ ಮಾಡಿರ್ತಾರೆ. ಆ ಮೆಗ್ಗರ್ ಖರೀದಿ ಮಾಡೋದಕ್ಕೆ ಪವಿತ್ರ ಗೌಡ ಅವಳ ಆಪ್ತೆ ಆಗಿರ್ತಕ್ಕಂಥ ಸಮತಾ ಅವಳ ಅಕೌಂಟಿಂದ ಪವನ್ ಅಂತ A3 ಆರೋಪಿ ಏನಿದ್ದಾನೆ ಅವನ ಅಕೌಂಟ್ಗೆ 3,000 ಹಣವೂ ಸಹ ವರ್ಗಾವಣೆ ಆಗಿರುತ್ತೆ. ಇಲ್ಲಿ ಆರೋಪಿಗಳು ಸಾಕ್ಷಿ ನಾಶಪಡಿಸೋದಕ್ಕೆ ಲಕ್ಷ ಖರ್ಚು ಮಾಡಿರ್ತಾರೆ. ಆದರೆ ಆತನಿಗೆ ರೇಣುಕಾಸ್ವಾಮಿಯ ಬಗ್ಗೆ ಹಿಂಸೆ ಕೊಡೋದಕ್ಕೆ ಇರ್ಬೋದು, ಅಥವಾ ಹಲ್ಲೆ ಮಾಡೋದಕ್ಕೆ ಕೆಲವೊಂದಷ್ಟು ಐಟಮ್ಗಳನ್ನು ಇವರು ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡಿರೋದು ಸಹ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಅದನ್ನು ಸಹ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.